ಎಲ್ರಿಗೂ ನಮಸ್ಕಾರ. ನಾನಿವತ್ತು ತಗೊಂಡಿರೋ ಟಾಪಿಕ್ಕು ಕೃಷ್ಣಾ ನದಿಯ ಉಪನದಿಗಳು. ಈ ಕೃಷ್ಣಾ ನದಿಯ ಉಪನದಿಗಳನ್ನು ತಿಳ್ಕೊಳ್ಳೋದಕ್ಕೆ ನಾನೊಂದು ಸೂತ್ರ ಮಾಡಿದ್ದೀನಿ. ಮೊದಲನೇದಾಗಿ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರಮಲ್ಲಿ ಉಗಮವಾಗುತ್ತೆ. ಈ ರೀತಿ ಉಗಮಗೊಂಡಂತಹ ಕೃಷ್ಣಾ ನದಿ ತನ್ನ ಒಡಲಲ್ಲಿ ಅನೇಕ ನದಿಗಳನ್ನು ಸೇರಿಸ್ಕೊಂಡು ಹರಿಯೋದನ್ನು ನಾವು ನೋಡ್ತೀವಿ. ಈ ಕೃಷ್ಣಾ ನದಿ ಉಪನದಿನ ನಾನು ಯಾವ ರೀತಿಯಾಗಿ ಸೂತ್ರದ ಮೂಲಕ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ದೋಣಿ ತುಂಬಿದ ಮಗ ಪಂಚವರ್ಣದ ದೂದ್ ಮೂಸಿ ಕುಡ್ದ ಅಂತ ಹೇಳ್ಬಿಟ್ಟು, ಇಲ್ಲಿ ದೋಣಿ ಅಂತಂದರೆ ದೋಣಿ ನದಿನೇ ಬರುತ್ತೆ. ತು ಅಂದರೆ ತುಂಗಭದ್ರಾ ನದಿ, ಬಿ ಅಂದರೆ ಭೀಮಾ ನದಿ, ಇನ್ನು ದ ಅಂದರೆ ದಿಂಡಿ ನದಿ, ಮಾ ಅಂದರೆ ಮುನ್ನೇರು ನದಿ, ಗ ಅಂದರೆ ಘಟಪ್ರಭಾ ನದಿ, ಪಂಚ ಅನ್ನೋದು ಪಂಚಗಂಗಾ ನದಿ ಅಂತ ಬರುತ್ತೆ. ಇನ್ನು ವರ್ಣ ಅನ್ನೋದು ವರ್ಣಗಂಗಾ ನದಿ, ದೂದ್ ಅಂದರೆ ದೂದ್ಗಂಗಾ ನದಿ, ಮೂಸಿ ನದಿ, ಇನ್ನು ಕುಡ್ದ ಅನ್ನೋದು ಕೊಯ್ನಾ ನದಿ. ಅದು ಬಿಟ್ಟರೆ ಇನ್ನೂ ಒಂದು ಉಪನದಿ ಬರುತ್ತೆ, ಹೆರ್ಲಗಂಗಾ ಅಂತ ಹೇಳ್ಬಿಟ್ಟು. ಇದಿಷ್ಟು ಕೂಡ ಕೃಷ್ಣಾ ನದಿಯ ಉಪನದಿಗಳಾಗಿರುತ್ತೆ. ಈ ಕೃಷ್ಣಾ ನದಿಯ ಉಪನದಿಯಲ್ಲಿ ಎಡದಂಡೆಯ ದೊಡ್ಡ ಉಪನದಿ ಯಾವುದು, ಬಲದಂಡೆಯ ದೊಡ್ಡ ಉಪನದಿ ಯಾವುದು ಅನ್ನೋದನ್ನು ನಾನು ತಿಳಿಸ್ತೀನಿ. ಇಲ್ಲಿ ಎಡದಂಡೆಯ ಉದ್ದವಾದಂತಹ ನದಿ ಯಾವುದಪ್ಪ ಅಂತಂದರೆ ತುಂಗಭದ್ರಾ ನದಿ. ಇನ್ನು ಬಲದಂಡೆಯ ಉದ್ದವಾದ ನದಿ ಬಂದ್ಬಿಟ್ಟು ಭೀಮಾ ನದಿ. ಈ ಭೀಮಾ ನದಿಯ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಇದು ಉಪ್ಪಿನ ಶಿಲೆಗಳಲ್ಲಿ ಹರಿಯೋದ್ರಿಂದ ಈ ನೀರು ಉಪ್ಪಾಗಿರುತ್ತೆ. ಹಾಗಾಗಿ ಈ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ. ಜೊತೆಗೆ ಇದು ಕೃಷಿಗೆ ತುಂಬ ಉಪಯುಕ್ತವಾಗಿರುವಂಥ ನದಿ ಅಂತಲೇ ಹೇಳ್ಬೋದು. ತುಂಗಭದ್ರಾ ನದಿ ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಸಹಾಯಕವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಈ ಕೃಷ್ಣಾ ನದಿಯ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಕೃಷ್ಣಾ ನದಿ 4 ರಾಜ್ಯದಲ್ಲಿ ಹರಿಯುತ್ತೆ. ಯಾವ್ಯಾವ ರಾಜ್ಯದಲ್ಲೆಲ್ಲ ಹರಿಯುತ್ತಪ್ಪ ಅಂತಂದರೆ, ಮಹಾರಾಷ್ಟ್ರದಲ್ಲೇ ಹುಟ್ಟೋದು, ಮತ್ತು ಕರ್ನಾಟಕ, ತೆಲಂಗಾಣ ಸ್ಟೇಟು ಮತ್ತು ಆಂಧ್ರ ಪ್ರದೇಶ, ಈ 4 ರಾಜ್ಯಗಳಲ್ಲೂ ಕೂಡ ಹರಿಯುವಂಥದ್ದನ್ನು ನಾವು ನೋಡ್ತೀವಿ. ತುಂಬ ಇಂಪಾರ್ಟೆಂಟು. ನಮಗೆ ಭಾರತದಲ್ಲಿ ಉದ್ದವಾದ ನದಿಗಳ ಸಾಲಿನಲ್ಲಿ 3ನೇ ಉದ್ದವಾದ ನದಿ ಯಾವುದಪ್ಪ ಅಂತಂದ್ರೇ ಕೃಷ್ಣಾ ನದಿ. ಈ ಮೊದಲನೇ ಉದ್ದವಾದ ನದಿ ಬಂದ್ಬಿಟ್ಟು ಗಂಗಾ ನದಿ, ಭಾರತದ 2ನೇ ಉದ್ದವಾದ ನದಿ ಗೋದಾವರಿ ನದಿ. ಈ ಗೋದಾವರಿನ ವೃದ್ಧಗಂಗೆ ಅಂತ ಕೂಡ ನಾವು ಕರಿತೀವಿ. ಇನ್ನು 3ನೇದು ಕೃಷ್ಣಾ ನದಿ. ಇದು ಕರ್ನಾಟಕದಲ್ಲಿ ಹರಿಯುವಂತಹ 3ನೆಯ ಉದ್ದವಾದಂತಹ ನದಿ ಅಂತಲೇ ಹೇಳ್ಬೋದು. ನಾನು ತಗೊಂಡಿದ್ದು ಇವತ್ತು ಕೃಷ್ಣಾ ನದಿಯ ಉಪನದಿಯ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು.